ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಆದಷ್ಟು ಕಾಲ್ ಟಿಪ್ಸ್ ಕೊಡೋರಿಂದ ದೂರ ಇರಿ. ಬಿಕಾಸ್ ಅವರು ಕಾಲ್ ಟಿಪ್ಸ್ ಕೊಡೋರು ಯಾರು ಟ್ರೇಡ್ ಮಾಡ್ತಿರೋಲ್ಲ, ನಿಮ್ಮನ್ನು ಸುಮ್ಮನೆ ಟ್ರ್ಯಾಪ್ ಮಾಡ್ತಿರ್ತಾರೆ. ಅವ್ರಿಗೆ ಅವ್ರ ಕಾಲ್ ಟಿಪ್ಸ್ ಮೇಲೆ ಅಷ್ಟೊಂದು ನಂಬಿಕೆ ಇದ್ದರೆ ಅವರೇ ಟ್ರೇಡ್ ಮಾಡ್ಬೋದಲ್ವ. ನಿಮಗೇನೋ ಕಾಲ್ ಟಿಪ್ಸ್ ಕೊಡ್ತಾರೆ. ಸೊ ಬೇಸಿಕ್ ಥಿಂಗ್ ಅದು ಅರ್ಥ ಮಾಡ್ಕೊಳ್ಳಿ. ಸೊ ನಾಲೆಡ್ಜ್ ಬೆಳೆಸ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಡೆಫಿನೆಟಾಗಿ ನಿಮಗೂ ಕೂಡ ಒಂದು ಒಳ್ಳೆ ಇದಾಗುತ್ತೆ, ಲೈಕ್ ಒಳ್ಳೆ ನಾಲೆಡ್ಜ್ ಕೂಡ ಗೇನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗು, ತುಂಬ ವಿಡಿಯೋ ಮಾಡಿ ಅಂತ ನಾನು ಏನು ಪರ್ ಡೇ 10,000 15,000 ದುಡಿಯೋದೆಲ್ಲ ಇಟ್ ಈಸ್ ನಾಟ್ ಎ ಬಿಗ್ ಟಾಸ್ಕ್ ನಾವು. ಬಿಕಾಸ್ ತುಂಬ ಜನ ಲ್ಯಾಕ್ಸಲ್ಲಿ ದುಡಿತಾರೆ, ಕ್ರೋರ್ಸಲ್ಲಿ ದುಡಿತಾರೆ. ಸೊ ಅವ್ರ ಮುಂದೆ ನಾವು ಏನೂ ಅಲ್ಲ. ಸೊ ಹಾಗಾಗಿ ಅಂಥ ಏನು ನಮ್ಗೆ ಲೆವೆಲಿಗೆ ದುಡಿಯೋಕ್ಕೆ ಸ್ಟಾರ್ಟ್ ಆದಾಗ, ಸಪೋಸ್ ಪರ್ ಡೇ ರೆಗ್ಯುಲರಾಗಿ ಇಫ್ ಐ ಮೇಕ್ ಸಮ್ 40-50K ಅಂದಾಗ ದೆನ್ ಐ ವಿಲ್ ಲುಕ್ ಫಾರ್ ಇಟ್. ಅಟ್ಲೀಸ್ಟ್ ನೋಡೋಣ ನಂದು ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ಬಟ್ ಅಟ್ ಪ್ರೆಸೆಂಟು ನಾನು ಅಷ್ಟೊಂದು ಇನ್ಸ್ಪೈರಿಂಗ್ ಆಗಿ ಮಾಡೋ ಅಂಥದ್ದು ಏನೂ ಇಲ್ಲ. ಇಟ್ ಈಸ್ ಅ ಕಾಮನ್ ಥಿಂಗ್. ಟ್ರೇಡಿಂಗಲ್ಲಿ ಕಾಮನಾಗಿ ದುಡಿತಿರೋದು ನಾನು. ಇಟ್ಸ್ ಅ ಸ್ಮಾಲ್ ಅಮೌಂಟ್ ನಾನು ದುಡಿತಿರೋದು. ಕಂಪೇರ್ ಟು ಟ್ರೇಡಿಂಗ್ ಓಷನ್ ಚೆಕ್ ಮಾಡಿಕೊಂಡ್ರೆ ನಾನು ದುಡಿತಿರೋದೆಲ್ಲ ಏನೂ ಇಲ್ಲ ಇದರಲ್ಲಿ. ತುಂಬ ದೊಡ್ಡವ್ರು ತುಂಬ ದೊಡ್ಡ ಮಟ್ಟಕ್ಕೆ ದುಡಿತಿದ್ದಾರೆ. ಓಕೆನಾ. ಸೊ ಹಾಗಾಗಿ ನನಗೆ ಅನ್ನಿಸ್ತು ನಾನು ಟ್ರೇಡಿಂಗ್ ಜರ್ನಿ ಮಾಡೋಷ್ಟು ಲೈಕು ಬೆಳೆದಿಲ್ಲ, ಅದ್ರ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ಳೋ ಅಷ್ಟು ಏನೂ ಇಲ್ಲ. ಸೊ ಹಾಗಾಗಿ ಐ ಬಿಲೀವ್ ಇಟ್ ವಿಲ್ ಸಿ ಇಟ್ ಇನ್ ಫ್ಯೂಚರ್. ಸದ್ಯಕ್ಕಂತೂ ನಾನು ಅದ್ರ ಬಗ್ಗೆ ಥಿಂಕ್ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ದುಡಿತಿರೋ ಸ್ಮಾಲ್ ಅಮೌಂಟ್ನ ಜಾಸ್ತಿ ಹೈಪ್ ಮಾಡೋದ್ರಲ್ಲಿ ಯೂಸ್ಲೆಸ್ ಅದು. ಓಕೆನಾ. ಇಟ್ಸ್ ಅ ನಾರ್ಮಲ್ ಆ್ಯಂಡ್ ಸ್ಮಾಲ್ ಅಮೌಂಟ್. ಬಟ್ ಹ್ಯಾಪಿ ಇರಬೇಕಷ್ಟೇ. ವಾಟ್ ಎವರ್ ಅಮೌಂಟ್ ನಾವು ಅರ್ನ್ ಮಾಡ್ತೀವಲ್ಲ, ನಮಗೆ ನಮ್ಮ ಸಿಚುವೇಶನ್ನು, ನಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟಿಗೆ ಅದು ರಿಟರ್ನ್ಸ್ ಏನು ಬರ್ತಿರುತ್ತೋ ಅದು ಮ್ಯಾಚ್ ಆಗ್ತಿದೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಅಲ್ವಾ. ಸೊ ಅಷ್ಟೇ ನನ್ನ ಮೈಂಡ್ ಸೆಟ್ಟು. ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆನಾ. ಒಂದು ಸೆಕೆಂಡ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಾರ್ಟ್. ಇವತ್ತು ಟ್ರೇಡ್ ಆ್ಯಕ್ಚುಲಿ ತುಂಬ ಸಿಂಪಲ್ಲು. ಲೈಕ್ ನಾನು ಬೆಳಗ್ಗೆನೇ ಔಟ್ಸೈಡ್ ಹೋಗಿದ್ದೆ, ಟ್ರೇಡ್ ಮುಗಿಸಿ ಸಮ್ಕೆ ವರ್ಕ್ ಇತ್ತು ಅಂತ ಔಟ್ಸೈಡ್ ಹೋಗಿದ್ದೆ. ಹಾಗಾಗಿ ನಿಮಗೆ ಇವತ್ತು P&L ತೋರಿಸ್ತಿಲ್ಲ. ಯಾಕೆಂದರೆ ಫಸ್ಟು ಪೋರ್ಟಲ್ ಕ್ಲೋಸ್ ಆದಮೇಲೆ ಮತ್ತೆ ನಾನು ಅದು ಓಪನ್ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಸೊ ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮಗೂ ಅರ್ಥ ಆಗುತ್ತೆ. ರೆಗ್ಯುಲರ್ ರನ್ ಮಾಡೋನಿಗೆ ಅದು ಏನು ತುಂಬ ದೊಡ್ಡದೇನಲ್ಲ. ಲೈಕ್ ತೋರಿಸ್ತಾ ಇರೋದಲ್ಲ. ನಿಮಗೆ ಬೇಕಿರೋದು ನಾಲೆಡ್ಜು, ಅದನ್ನು ತಿಳ್ಕೊಳ್ಳಿ ಸಾಕು. ಸೇಮೇ ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ ಜಾಯ್ನ್ ಆಗ್ಬೋದು. ಮಾರ್ಕೆಟಲ್ಲಿ ಇವತ್ತು ಒನ್ ಡೈರೆಕ್ಷನಲ್ ಮೂವ್ ಬಂದಿದೆ. ಸೊ ತುಂಬ ಜನ ಅಂದ್ಕೊಂಡಿದ್ರು ಲಾಸ್ಟ್ 2 ಡೇಸಿಂದ ಮಾರ್ಕೆಟು ಕೆಳಗಡೆ ಬೀಳ್ತಾ ಇದೆ. ಸೊ ಇವತ್ತು ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಚಾನ್ಸಸ್ ಇದೆ, ಒಂದು ರಿಟರ್ನ್ ಬರ್ಬೋದು ಹಾಗೆ ಅಂತ. ನೆವರ್ ಬಿಲೀವ್ ಇಟ್ ಆಲ್ ದೋಸ್ ಥಿಂಗ್ಸ್. ಎಕ್ಸ್ಪೆಷಲಿ ಇವತ್ತು ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಅಂದವರು 24,000ದಲ್ಲಿ ನಿಲ್ಲುತ್ತೆ ಅಂದ್ಕೊಂಡವರು, ಲೈಕು 24,100 ನಿಲ್ಲುತ್ತೆ ಅಂದ್ಕೊಂಡವರು ಎಲ್ಲರೂ ಹಂಟಾಗಿದ್ದಾರೆ. ಮೇ ಬಿ ಸಮ್ ನ್ಯೂಸ್ ಇರ್ಬೋದು, ಸಮ್ ಪ್ರಾಫಿಟ್ ಬುಕ್ಕಿಂಗ್ ಇರ್ಬೋದು, ವಾಟ್ ಎವರ್ XYZ ಏನಾದ್ರು ಇರಲಿ, ನಮಗದು ಬೇಕಿಲ್ಲ. ನಮಗೇನು ಟ್ರೆಂಡ್ ಯಾವ ಕಡೆ ಇದೆ ಆ ಕಡೆಗೆ ಮ್ಯಾಕ್ಸಿಮಮ್ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನೇ ಮಾಡಿರೋದು. ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿದೆ. ಇಫ್ ಇಟ್ಸ್ ಫ್ಲಾಟಿಶ್ ಓಪನ್, ಸ್ವಲ್ಪ ಹೊತ್ತು ನಿಂತು ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ವಿಲ್ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಅಂತ. ಓಕೆನಾ. ಸೊ ಮಾರ್ಕೆಟ್ ಎಲ್ಲೂ ನಿಂತೇ ಇಲ್ಲ. 5 ನಿಮಿಷದ ಕ್ಯಾಂಡಲ್ಗಳು ನೋಡಿದರೆ 1 2 3 4 5 6 7, ಆಲ್ಮೋಸ್ಟ್ 7 ಕ್ಯಾಂಡಲ್ಸ್ ತನಕ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಇಲ್ಲ. ಓಕೆನಾ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ. ವಿತೌಟ್ ಬೌನ್ಸ್ ಆರ್ ರಿಟ್ರೇಸ್ಮೆಂಟ್ ಐ ಕ್ಯಾನಾಟ್ ಟೇಕ್ ಎ ಟ್ರೇಡ್. ಓಕೆನಾ. ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ನಿಮಗೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಷ್ಟು ಕ್ಯಾಂಡಲ್ ಬಿದ್ದಾಗ ದೇರ್ ವಿಲ್ ಬಿ ಚಾನ್ಸ್ ಒಂದು ಗುಡ್ ಬೌನ್ಸಿ ಕ್ಯಾಂಡಲ್ ಬರೋ ಚಾನ್ಸಸ್ ಹೆವಿ ಇರುತ್ತೆ. ಓಕೆನಾ. ಸೊ ವೆರಿ ಹೈ ಚಾನ್ಸಸ್ ಇರುತ್ತೆ ಬೌನ್ಸಿ ಕ್ಯಾಂಡಲ್ ಬರಲಿಕ್ಕೆ. ಅದೇ ರೀಸನ್ಗೆ ನಾನೇನು ಮಾಡಿದೆ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ವಿತೌಟ್ ರಿಟ್ರೇಸ್ಮೆಂಟ್ ಎಷ್ಟು ಬಿದ್ದಿದೆ, ಮಾರ್ಕೆಟ್ ಇಲ್ಲಿ ಬಂದಾಗ ಐ ಟುಕ್ ಒನ್ ಕಾಲ್ ಸೈಡ್ ಟ್ರೇಡ್. ರಿಸ್ಕಿ ಟ್ರೇಡು ಇಲ್ಲ ಅಂತ ಹೇಳೋದಿಲ್ಲ, ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ. ಬಟ್ ಇಲ್ಲಿ ತೊಗೊಂಡೆ, ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಕ್ಯಾಪ್ಚರ್ಡ್ 10 ಪಾಯಿಂಟ್ಸ್, ಎಕ್ಸಿಟೆಡ್ ಕಾಲ್ ಸೈಡ್. ಅಗೇನ್ ಮಾರ್ಕೆಟಲ್ಲಿ ಈ 23 ಏನು ತೋರಿಸ್ತಿದೆಯಲ್ಲ, ಆ 23 ಆ್ಯಕ್ಚುಲಿ ಇಲ್ಲಿತ್ತು, ಇಲ್ಲಿರಲಿಲ್ಲ. ಬಿಕಾಸ್ ಇವಾಗ ಸ್ಟ್ರೆಚ್ ಆಗಿದೆ ಮಾರ್ಕೆಟು. ಸೊ ಹಂಗಾಗಿ ಕೆಳಗಡೆ ಬಂದಿದೆ. ಸೊ ಆ 23 ಇಲ್ಲಿತ್ತು. ನಾನು ಅಂದ್ಕೊಂಡೆ 23 ತನಕ ಹೋಗೋದು ಕೂಡ ಕಡಿಮೆ. ಬಿಕಾಸ್ ಈಚ್ ಕ್ಯಾಂಡಲಲ್ಲಿ ಸೆಲ್ಲರ್ಸ್ ಪ್ರೆಷರ್ ಆಗ್ತಿರ್ತಾರೆ. ಯಾಕೆಂದರೆ ಇಲ್ಲಿಂದ ಮಿಸ್ ಮಾಡ್ಕೊಂಡಿರೋ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ ನಂತರದವರು ಅಂತ. ಸೊ ಹಾಗಾಗಿ ಅಗೇನ್ ಐ ರೀಎಂಟೆಡ್ ಹಿಯರ್ ಪುಟ್ ಸೈಡ್. ಒಂದು ಕಾಲಲ್ಲಿ ಟ್ರೇಡ್ ಮಾಡಿದ್ದೀನಿ, ಒಂದು ಪುಟ್ಟಲ್ಲಿ ಟ್ರೇಡ್ ಮಾಡಿದ್ದೀನಿ. ಪುಟ್ಟಲ್ಲಿ ಕೂಡ ಒಳ್ಳೆ ಪ್ರೀಮಿಯಮ್ ಮೂವ್ ಆಯಿತು. ಅಲ್ಲೂ ಐ ಕ್ಯಾಪ್ಚರ್ 10 ಪಾಯಿಂಟ್ಸ್ ಆಲ್ಮೋಸ್ಟ್. ಸೊ ವೆರಿ ಗುಡ್ ಮೂವ್. ಸೊ ಎರಡು ಕಡೆಯಿಂದ ಐ ಮೇಡ್ ಇಟ್ 36K ಇವತ್ತು. ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಒಂದು ಕಾಲು ಒಂದು ಪುಟ್ಟ ಎರಡೂ ಟ್ರೇಡ್ ಮಾಡಿದ್ದೀನಿ, ಎರಡು ಸೈಡದು ಟ್ರೇಡ್ ಮಾಡಿದ್ದೀನಿ. 23% ತನಕ ಬಂದಿದ್ದರೆ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಏನಾದರೂ ಇಲ್ಲಿ ನಂದು ಪ್ರಾಫಿಟ್ ಬುಕ್ ಆದಮೇಲೆ ಕೂಡ ಏನಾದರೂ 23ಗೆ ಬಂದರೆ ಮಾರ್ಕೆಟಲ್ಲಿ ಇನ್ನೊಂದು 10 ಪಾಯಿಂಟ್ ಅಂತೂ ಸಿಗುತ್ತೆ. ಆ 10 ಪಾಯಿಂಟಿಗೆ ಟ್ರೈ ಮಾಡೋಣ ಅಂತ. ಬಟ್ ಅಲ್ಲಿ ತನಕ ಮಾರ್ಕೆಟ್ ಬಂದಿಲ್ಲ. ಓಕೆನಾ. ಸೊ ಬಂದಿಲ್ಲ ಅಂದಾಗ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಟೇಕ್
ದಟ್ ವಾಟ್ ಎವರ್ ಇಸ್ ದರ್ ಇಟ್ಸ್ ಅ ಗುಡ್ ಥಿಂಗ್ ಆ್ಯಂಡ್ ಟೇಕ್ ಎಟ್ ರಿಸ್ಕ್ ತೊಗೊಂಡಿದ್ವಿ ಅಂತ. ಬಟ್ ಇಲ್ಲಿ ನಿಮಗೆ ತುಂಬ ಜನ ಕೇಳೋದು, ನೀವು ಅದು ಹೆಂಗೆ ಇಲ್ಲಿಂದಲೇ ರಿವರ್ಸ್ ಆಗುತ್ತೆ ಅಂದ್ಕೊಂಡ್ರಿ ಹಾಗೆ ಹೇಗೆ ಅಂತ. ಫಸ್ಟಿಂದಲೂ ಹೇಳ್ತೀನಿ, ನಾನು ಕ್ಯಾಂಡಲ್ ಸ್ಟಿಕ್ಸ್ ಅದು ಇದು ಬಿಲೀವ್ ಮಾಡೋದಿಲ್ಲ. ಫಸ್ಟ್ ಟೈಮು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ಸೊ ದಿಸ್ ಈಸ್ ದ ಒನ್ ಹ್ಯಾಮರ್ ಮಾರ್ಕೆಟಲ್ಲಿ ಫಸ್ಟ್ ಹ್ಯಾಮರ್ ಆಗಿದ್ದಿಲ್ಲಿ, ಓಕೆನಾ. ಸೊ ಹ್ಯಾಮರ್ ಆಗಿ ಆಗೇನು ಅದರಿಂದ ಕೆಳಗಡೆ ಬಂದಮೇಲೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 10 ಪಾಯಿಂಟ್, ಅದಕ್ಕಿಂತ ಎಕ್ಸ್ಟ್ರಾ ಇರಲೇ ಇಲ್ಲ ನನ್ನ ಮೈಂಡಲ್ಲಿ. ಅದಕ್ಕೆ ಏನು ಮಾಡಿದ್ದೀನಿ, ಔಟ್ ಆಫ್ ದ ಮನಿ ತೊಗೊಂಡಿದ್ದೀನಿ. ನಾಟ್ ಇನ್ ದ ಮನಿನೂ ಕೂಡ ತೊಗೊಂಡಿಲ್ಲ, ಔಟ್ ಆಫ್ ದ ಮನಿ 24,000 ತೊಗೊಂಡಿದ್ದೀನಿ. ಯಾಕೆ ಔಟ್ ಆಫ್ ದ ಮನಿ ತೊಗೊಂಡಿದ್ದೀನಿ ಅಂದರೆ, ಸಪೋಸ್ ಲಾಸ್ ಸಡನ್ನಾಗಿ ಏನಾದರೂ ಕ್ಯಾಂಡಲ್ ಇನ್ನೊಂದು ಸ್ವಲ್ಪ ಕೆಳಗಡೆ ಬಿದ್ದರೆ ನಾನು ಲಾಸ್ ಬೇಗ ಆಗಬಾರ್ದು, ಸ್ಟಾಪ್ ಲಾಸ್ ಬೇಗ ಹಿಟ್ ಆಗಬಾರ್ದು ಅಂತ. ಇಷ್ಟು ದೊಡ್ಡ ಕ್ಯಾಂಡಲ್ಗೆ ಪ್ರೀಮಿಯಮ್ ಎಷ್ಟು ಮೂವ್ ಆಗಿದೆ ಗೊತ್ತಾ ನಿಮಗೆ? ಹಬ್ಬ ಅಂದರೆ ನನಗೆ ಗೊತ್ತಿರೋಂಗೆ 24,000 ನೀವು ಕಾಲ್ ಸೈಡ್ ಚೆಕ್ ಮಾಡಿದರೆ 15-20 ಪಾಯಿಂಟ್ ಹತ್ರ ಮೂವ್ ಆಗಿರ್ಬೋದು. ಬಟ್ ನಾನು 10 ಪಾಯಿಂಟ್ ಮೈಂಡಲ್ಲಿತ್ತು, 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿದೆ. ಬಟ್ ವೆರಿ ಈಸಿಯೆಸ್ಟ್ ಟ್ರೇಡ್ ದಿಸ್ ಒನ್, ಓಕೆನಾ. ಸೊ ಗೊತ್ತಿತ್ತು 23ಗೆ ಬರೋ ಅಷ್ಟರಲ್ಲಿ ಒಂದು ಸಲನಾದರೂ 10 ಪಾಯಿಂಟ್ ಕೊಟ್ಟು ಬರುತ್ತೆ ಅಂತ, ಅದಕ್ಕೆ ಇಲ್ಲಿ ತೊಗೊಂಡಿದ್ದೆ ನಾನು. ಅದಾದಮೇಲೆ 23ಗೆ ಬಂದಿರೋ ಇಟ್ ವುಡ್ ಬಿ ವೆರಿ ಗುಡ್ ಈಸಿ ಒನ್ ಮೋರ್ ಟ್ರೇಡು. ಬಟ್ 23 ತನಕ ಬರಲ್ಲ, ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂದ್ಕೊಳ್ತೀನಿ ಸ್ಟಾಕ್ಸಲ್ಲಿ. ಹಾಗಾಗಿ ಸೊ ದಿಸ್ ವಾಸ್ ದ ಡೇ. ಐ ಗೆಸ್ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ರಿಟ್ರೇಸ್ಮೆಂಟು 23 ತನಕಲೂ ಬಂದಿಲ್ಲ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಟ್ರೇಡ್ ಸಿಕ್ಕಿರೋಲ್ಲ. ಬಟ್ ಕೆಲವರು ಇಲ್ಲಿ ಈ ಥರದ ಲೆವೆಲ್ಸಲ್ಲಿ ಟ್ರೇಡ್ ಮಾಡಿದವರು ಕೂಡ ಇದ್ದೀರಾ ಅಂದ್ಕೊಳ್ತೀನಿ ನಾನು. ಸೊ ಅವ್ರದ್ದು ಕೂಡ ಮೆಸೇಜ್ಗಳು ನೋಡಿದೆ ನಾನು. ಬಟ್ ಎಲ್ರಿಗೂ ನಾನು ಫಸ್ಟಿಂದಲೂ ಹೇಳಿದ್ದೀನಿ, ನಿಮ್ಮ ಸ್ಕ್ರೀನ್ಶಾಟ್ಗಳನ್ನ ಕಳಿಸ್ಬೇಡಿ ಅಂತ. ಅದಕ್ಕೆ ಯಾರೂ ಸ್ಕ್ರೀನ್ಶಾಟ್ಗಳನ್ನ ಕಳಿಸೋದಿಲ್ಲ. ಕ್ಯಾಪ್ಚರ್ಡ್ ಸರ್, ಟುಡೇ ಐ ಕ್ಯಾಪ್ಚರ್ಡ್ ದಿಸ್ ಪಾಯಿಂಟ್, ಐದರ್ ಕಾಲ್ ಸೈಡ್ ಆರ್ ಪುಟ್ ಸೈಡ್, ಮೇಡ್ ಅ ಪ್ರಾಫಿಟ್, ರೈಟ್? ದಟ್ ಈಸ್ ಎನಫ್. ಬಿಕಾಸ್ ಕೆಲವರು ಲೈಕ್ ಕಲಿತಿರೋರು 1 ಲಾಟಲ್ಲಿ ಟ್ರೇಡ್ ಮಾಡ್ತಾರೆ, ಕಲಿತು ಚೆನ್ನಾಗಿ ಟ್ರೇಡ್ ಮಾಡೋರು 10 ಲಾಟಲ್ಲಿ ಟ್ರೇಡ್ ಮಾಡ್ತಾರೆ, 20 ಲಾಟಲ್ಲಿ ಮಾಡೋರು ಇರ್ತಾರೆ, 30, 40, 50 ಆ ಥರ ಬಿಗ್ ಫೆಲೋಸ್ಗಳು ದೇ ವಿಲ್ ಎಂಟರ್ ಇಟ್. ಅದರಲ್ಲಿ ಏನಿದೆ? ಸೊ ನಾರ್ಮಲ್ ಥಿಂಗ್. ಸೊ ಹಾಗಾಗಿನೇ ನೀವು ಕಲಿತ್ರೆ ನಿಮಗೂ ಈಸಿ ಆಗುತ್ತೆ. ಬಿಕಾಸ್ ನಾನೇ ಖುದ್ದಾಗಿ ಹೇಳ್ತೀನಿ, ನಾನು ಎಂಟ್ರಿ ಆಗ್ತಿರೋದೇ ಇವತ್ತು, ನಾನು ಎಂಟ್ರಿ ಮಾಡಿರೋದೇ 27 ಲಾಟಲ್ಲಿ, 27 ಲಾಟ್ಸಲ್ಲಿ ಟ್ರೇಡ್ ಮಾಡಿದ್ದೀನಿ. 27 ಲಾಟ್ಸಲ್ಲಿ ಐ ಮೇಡ್ ಇಟ್ ದಿಸ್ ಮಚ್ ಮನಿ ಅಂದರೆ ಐ ಆಮ್ ಹ್ಯಾಪಿ. ಬಿಕಾಸ್ ನಾನು ಕ್ಯಾಪ್ಚರಿಂಗ್ ಏನು ಯೂಸ್ ಮಾಡ್ಕೊಂಡಿಲ್ಲ, ನನ್ನ ಮೆಜರ್ಮೆಂಟ್ ಪ್ರಕಾರ ಎಲ್ಲಿಗೆ ಬಂದಿದೆ ಅದ್ರ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ, ಓಕೆನಾ. ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಫರ್ದರ್ ಮತ್ತೆ ಇದರಲ್ಲಿ ಇನ್ನೇನು ಗೈಡ್ ಮಾಡೋದಿಲ್ಲ ಅಂದ್ಕೊಳ್ತೀನಿ. ನೋಡಿ, ಕಲಿಬೇಕು ಅನ್ನೋರು ಲೈಕ್ ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಹೊರಗಡೆ ಏನು ಟೆಂಪ್ರೇಚರ್ ಇದೆಯಪ್ಪ, ಸೊ ಅದಷ್ಟು ಇದಕ್ಕೆ ಬಂದು ಫೇಸ್ ತೆಗೆದ್ರೆ ಇನ್ನೂ ಮೂಗಸ್ಕಸ ಅಂತಲೈತೆ. ಸೊ ಕಂಪ್ಲೀಟಾಗಿ ನಿಮಗೂ ಹೇಳ್ತೀನಿ, ಆದಷ್ಟು ಕಲಿಯೋ ಕಡೆ ಫೋಕಸ್ ಮಾಡಿ. ಯಾವುದೂ ಟಫ್ ಅಲ್ಲ, ಕಲಿಬೇಕು, ಓಕೆನಾ. ಸೊ ಆ್ಯಂಡ್ ನಾನು ಮಾಡ್ತಿರೋದು ತುಂಬ ಸ್ಮಾಲ್ ಥಿಂಗು ಸ್ಟಾಕ್ ಮಾರ್ಕೆಟಲ್ಲಿ. ನಂದೇನಿದೆಯಲ್ಲ, ನನ್ನ ಕೆಪಾಸಿಟಿ ಪ್ರಕಾರನೇ ಐ ಆಮ್ ಹ್ಯಾಪಿ, ಓಕೆನಾ. ಇದಕ್ಕಿಂತ ದೊಡ್ಡವರು ಇದ್ದಾರೆ, ತುಂಬ ದುಡಿಯೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದೆಲ್ಲದಕ್ಕಿಂತ ಐ ಆಮ್ ಫೀಲಿಂಗ್ ಓಕೆ, ಬೆಟರ್, ದಿಸ್ ಈಸ್ ವಾಟ್ ಐ ಆಮ್ ಚೂಸನ್. ಸೊ ಇಸ್ಟ್ ಈಸ್ ಎನಫ್ ಅಂತ. ಸೊ ನೋ ಬಡಿ ವಿಲ್ ಗಿವ್. ಸೊ ನನಗೀಗ ನಾಲೆಡ್ಜ್ ಬೆಳೆಸ್ಕೊಂಡಿರೋದಕ್ಕೆ ಇಲ್ಲೊಂದು 10 ಹಿಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲಿ 10 ಮತ್ತು ಇಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲಿ 10 ಅಂದರೆ ಯಾರು ಕೊಡ್ತಾರೆ? ಇಟ್ ಈಸ್ ನಾಲೆಡ್ಜ್. ಇಲ್ಲಿಂದಲೇ ರಿವರ್ಸ್ ಯಾಕಾಯಿತು, ಇಲ್ಲಿಂದಲೇ ರಿವರ್ಸ್ ಯಾಕಾಯಿತು ಅಂದರೆ ನೀವು ನನ್ನ 10 ಸಲ ಕೇಳಿದ್ರು ನನ್ನ ಹತ್ರ ಆನ್ಸರ್ ಸಿಗೋದಿಲ್ಲ ಪ್ರಾಪರಾಗಿ. ಯಾಕೆ ಅಂದರೆ ಇಟ್ಸ್ ಅ ನಾಲೆಡ್ಜ್. ಬಿಕಾಸ್ ನನಗೆ ನಾಲೆಡ್ಜು ಇಲ್ಲಿಂದಲೇ ರಿವರ್ಸ್ ಆಗ್ಬೋದು ಅನ್ನೋ ಮೈಂಡಲ್ಲಿತ್ತು. ನನಗಿಲ್ಲಿ ಯಾವುದೇ ಲೆವೆಲ್ಸ್ ಇಲ್ಲ, ನಾನು ಆಪೋಸಿಟ್ ಟ್ರೇಡರ್ ಕೂಡ ಅಲ್ಲ, ನಾನು ಟ್ರೆಂಡ್ ಟ್ರೇಡರು. ಸೊ ಮೈಂಡ್ ಸೆಟ್ ಒಂದೇ ಹೇಳಿದ್ದು, ಈ ಥರದ ಮೂಮೆಂಟ್ಗಳನ್ನ ತುಂಬ ನೋಡಿದ್ದೀನಿ, ತುಂಬ ಮೂಮೆಂಟ್ಗಳು ಈ ಥರದ್ದು ನೋಡಿದ್ದೀನಿ. ಕಂಟಿನ್ಯೂಸ್ ಆಗಿ ಯಾವಾಗ ಬೀಳುತ್ತೆ ಆವಾಗ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ಬೌನ್ಸ್ ಆಗುತ್ತೆ ಅಂತ. ಸೊ ಆ ಕಂಟಿನ್ಯೂಸ್ ಮೂಮೆಂಟ್ಗಳನ್ನ ನೋಡಿ ನಾನು ಇವತ್ತು ಟ್ರೇಡ್ ಮಾಡಿದ್ದೀನಿ ಹೊರತು ಅದರ್ವೈಸ್ ಕಾಲ್ ಸೈಡ್ ನೋ ಟ್ರೇಡ್ ಅಟ್ ಆಲ್. ಪುಟ್ ಸೈಡ್ ಇಟ್ಸ್ ಅ ವೆರಿ ಸಿಂಪಲ್. ಫಸ್ಟ್ ಪುಲ್ ಬ್ಯಾಕ್ ಇದು 20 ಸಪೋಸ್ ನನಗೆ ಇಲ್ಲಿಂದ ಇಲ್ಲಿಗೆ 23,000 ಬಂದು ಸ್ವಲ್ಪ ದೊಡ್ಡದೇ ಇತ್ತು. ಆಲ್ಮೋಸ್ಟು ನಿಮಗೆ 70-80 ಪಾಯಿಂಟ್ ಮೂವ್ಮೆಂಟ್ ಆಗಬೇಕಿತ್ತು. 70-80 ಪಾಯಿಂಟ್ ಒಂದು ಸ್ಟ್ರೆಚಲ್ಲಿ ಮೂವ್ ಆಗೋದು ತುಂಬಾ ಕಷ್ಟ ಇತ್ತು ಮಾರ್ಕೆಟ್ಗೆ. ಹಾಗಾಗಿನೇ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಐ ಜಸ್ಟ್ ಕ್ಯಾಪ್ಚರ್ 23% ತನಕ ಮಾರ್ಕೆಟ್ ಇವತ್ತು ಬಂದಿಲ್ಲ, ಓಪನ್ ಆಗಿ ಹೇಳ್ತೀನಿ. ಸ್ಟಿಲ್ ಮಾರ್ಕೆಟಲ್ಲಿ ಇವತ್ತು ಸ್ಟಾಪ್ ಲಾಸ್ ಅಂಟಿಂಗ್ ಅಂದವರು ಇಲ್ಲಿಂದ ಅಗೇನ್ ಮಾರ್ಕೆಟ್ ಡಬ್ಲ್ಯೂ ಮಾಡ್ಕೊಂಡು ಮೇಲೆ ಹೋಗುತ್ತೆ ಅಂದವರು ಎಲ್ ಹಿಟ್ ಆಗಿದೆ. ಓಕೆ, ಸೆಕೆಂಡ್ ಅಟೆಂಪ್ಟ್ ಮಾರ್ಕೆಟ್ ಟ್ರೈ ಮಾಡ್ತು, ಅಗೇನ್ ಥರ್ಡ್ ಅಟೆಂಪ್ಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಅಂದವ್ರದ್ದು ಕೂಡ ಇವಾಗ ಎಲ್ ಹಿಟ್ ಆಗಿದೆ. ಸೊ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಟೈಮ್ ಎಲ್ ಹಿಟ್ ಮಾಡ್ತಾ ಇದೆ ಅಂತ. ನೀವು ನೋಡ್ಬಿಟ್ರೆ ಶಾಕ್ ಹೊಡೆದು ಹೋಗ್ತೀರಾ. ಪ್ರೀಮಿಯಮ್ಸ್ಗಳು ಅಷ್ಟೇ ಫಾಸ್ಟಾಗಿ ಬೀಳ್ತಾ ಇರ್ತವೆ. ಈ ಥರ ಇದ್ದಾಗ ಆಪೋಸಿಟ್ ಟ್ರೇಡ್ ಮಾಡೋದು ಇಟ್ಸ್ ನಾಟ್ ಈಸಿ. ನಿಮಗೆ ಲೈಕ್ 23,900 ಪ್ರೀಮಿಯಮ್ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. 24,000 ಓಕೆ, ನಾರ್ಮಲ್ ಔಟ್ ಆಫ್ ದ ಮನಿನೇ ನೋಡೋಣ, ಆಲ್ಮೋಸ್ಟ್ 100 ಪಾಯಿಂಟ್ ಹಿಂದಕ್ಕಿದೆ, ಓಕೆನಾ. ಸೊ 23,900 24,000 ವೇರ್ ಇಸ್ ದಟ್? 23,950 ನೋಡೋದ? 24,000 ನೋಡೋಣ. ಲುಕ್ ಅಟ್ ಇಟ್. ನಿಮ್ಗೆ ಅಲ್ಲಿ ಬೌನ್ಸ್ಗೂ ಇಲ್ಲಿಗೂ ಡಿಫ್ರೆನ್ಸ್ನ ನೋಡಿ. ನಿಮಗೆ ಮಾರ್ಕೆಟು ಫಸ್ಟ್ ಬೌನ್ಸು, ಸೆಕೆಂಡ್ ಬೌನ್ಸ್, ಥರ್ಡ್ ಬೌನ್ಸ್ ಆಲ್ರೆಡಿ
ಅದರಿಂದ ಕೆಳಗಡೆ ಟ್ರೇಡ್ ಮಾಡ್ತಿದೆ. ಇಟ್ ಮೀನ್ಸ್ ಇಟ್ ಈಸ್ ಹಿಟ್ಟಿಂಗ್ ಯುವರ್ ಎಸ್ ಎಲ್. ಕಂಟಿನ್ಯೂಸ್ ಆಗಿ ಮಾರ್ಕೆಟು ಸ್ಪಾಟಲ್ಲಿಗಿಂತಲೂ ಬೇಗ ಹಿಟ್ ಆಗ್ತಿದೆ ನಿಮ್ಮ ಎಸ್ ಎಲ್ಗಳು. ಇಟ್ ಮೀನ್ಸ್ ಸೆಲ್ಲಿಂಗ್ ಪ್ರೆಷರ್ ಬೆಳಗ್ಗೆ ಎಷ್ಟು ಫಾಸ್ಟಾಗಿ ಬಿದ್ದಿದೆ ನೋಡಿ, ಎಷ್ಟು ಫಾಸ್ಟಾಗಿ ಮಾರ್ಕೆಟು ಕೆಳಗಡೆ ಬಂದಿದೆ. ಸೊ ದಿಸ್ ವಾಸ್ ದ ಥಿಂಗ್. ಸೊ ನಾನು ಟ್ರೇಡ್ ಮಾಡಬೇಕಾದ್ರೆ ಐ ಎಂಟರ್ಡ್ ಹಿಯರ್. ಆಲ್ಮೋಸ್ಟ್ ನನಗೆ ಇಲ್ಲಿ ಎಂಟ್ರಿ ಸಿಕ್ಕಿತ್ತು. ಇಲ್ಲಿಗೆ ಬರೋಷ್ಟರಲ್ಲಿ ನಾನು 10 ಪಾಯಿಂಟಿಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಓಪನ್ ಆಗಿ ಹೇಳ್ತೀನಿ, ನಾನು 10 ಪಾಯಿಂಟಿಗೆ ಇಲ್ಲಿ ಎಕ್ಸಿಟ್ ಕೂಡ ಆಗಿದ್ದೀನಿ. ನಾನು ಎಕ್ಸಿಟ್ ಆಗಿರಲಿಲ್ಲ ಅಂದರೆ ಅನದರ್ ಇನ್ನೊಂದು 5-6 ಪಾಯಿಂಟ್ ಏನೋ ಸಿಕ್ತಿತ್ತೇನೋ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನಗೆ ಪುಟ್ ಸೈಡ್ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು, ಹಾಗಾಗಿ ಪುಟ್ ಸೈಡ್ ಟ್ರೇಡ್ ಮಾಡಿರೋದು, ಕಾನ್ಫಿಡೆನ್ಸ್ ಟ್ರೇಡು. ಸೊ ನಿಮಗೆ ಪುಟ್ ಸೈಡು ನೋಡಬೇಕು ಅಂದ್ರೂ 24,000 ಪುಟ್, ಸೇಮ್ 24,000 ಪುಟ್ನೇ ನಾನು ಟ್ರೇಡ್ ಮಾಡಿದ್ದೀನಿ. ಅಗೇನ್ ಒಂದು ಕಾಲು 24,000 ಪುಟ್ಟು ಕೂಡ 24,000 ಮಾಡಿದ್ದೀನಿ. ಸೊ ನಿಮಗೆ 24,000 ಪುಟ್ ನೋಡಿದರೆ ವೇರ್ ಇಟ್ ಈಸ್ ಎಂಟರ್ಡ್, ಆಲ್ಮೋಸ್ಟ್ ನಿಮಗೆ ಎಲ್ಲಿಗೆ ಬಂದಿದೆ, 168, 69, 169 ಟು ಮಾರ್ಕೆಟ್ ಎಲ್ಲಿಗೆ ಹೋಗಿದೆ, ಆಲ್ಮೋಸ್ಟ್ 179. ಅಫ್ಕೋರ್ಸ್ ಆಮೇಲೆ ಅದು ರಿಟರ್ನ್ ಬಂದೋಗಿದೆ, ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಸೊ 10 ಪಾಯಿಂಟ್ಸಾ ನೀವು ಅನ್ಕೋಬೋದು, ನೀವು ಹೋಲ್ಡ್ ಮಾಡಿದರೆ ಯು ಕ್ಯಾನ್ ಕ್ಯಾಪ್ಚರ್ ದಿಸ್ ಮಚ್, ಅದು ಇದು ಅಂತ. ಐ ಅಗ್ರಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಿ ಐ ಆಮ್ ಎ ಸ್ಕ್ಯಾಲ್ಪರ್, ನನಗೆ ಸ್ಕ್ಯಾಲ್ಪಿಂಗಲ್ಲಿ ಅಮೌಂಟ್ ಮಾಡೋದು ತುಂಬಾ ಇಷ್ಟ. ಸೊ ಸ್ಕ್ಯಾಲ್ಪಿಂಗಲ್ಲಿ ಮಾಡ್ತೀನಿ, ಬ್ರೋಕರೇಜ್ ಜಾಸ್ತಿ ಹೋಗುತ್ತೆ ನಂದು ಕಂಪೇರ್ ಟು ಅದರ್ಸ್. ಐ ಆಮ್ ಹ್ಯಾಪಿ, ಅದಕ್ಕೇನಿಲ್ಲ. ಒಟ್ಟು ಎಂಡೇನು ಲಕ್ಷ್ಮಿ ಮನೆಗೆ ಬರಬೇಕು, ಅಷ್ಟೇ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.